ತುಂಬಾ ಜನ ಮೆಸೇಜ್ ಮಾಡಿ ಏನೇನು ಕರ್ನಾಟಕ ರಾಜ್ಯೋತ್ಸವ ದಿನ ಏನು ಪೋಸ್ಟ್ ಹಾಕ್ತಿಲ್ವಲ್ಲ ಅಂತ ಕೇಳ್ತಾ ಇದ್ರೆ, ಅಲ್ಲ ಕನ್ನಡ ಭಾಷೆ ಅಂಡ್ ಈ ನೆಲ ಮೇಲೆ ನನ್ಗಿರುವಂತಹ ಅಭಿಮಾನನ ಒಂದು ಪೋಸ್ಟ್ ಹಾಕಿನೇ ತೋರ್ಸ್ಕೋಬೇಕಾ? ಅಂಡ್ ಯಾವ ತರ ಕರ್ನಾಟಕ ರಾಜ್ಯೋತ್ಸವ ರೀ? ನಮ್ ರಾಜಧಾನಿಯಲ್ಲೇ ಮುಕ್ಕಾಲ್ ಭಾಗ ಜನ ಕನ್ನಡ ಮಾತಾಡಲ್ಲ. ಉತ್ತರ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಇಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ಧರ್ಮಗಳ ವಿಚಾರ ಕಿತ್ತಾಡ್ತಿದ್ದಾರೆ. ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚ ಹೋಗ್ತಿವೆ. ತಂದೆ ತಾಯಿಗಳು ಪ್ರೈವೇಟ್ ಸ್ಕೂಲ್ ನ ಫೀಸ್ ಕಟ್ಟೋದಕ್ಕಾಗ್ತಿಲ್ಲ. ಗೌರ್ಮೆಂಟ್ ಸ್ಕ್ಯಾಮ್, ರೆಕಮೆಂಡೇಶನ್, ಕರಪ್ಷನ್ ಅನ್ನೋದು ಪೀಕ್ ಅಲ್ಲಿ ಇದೆ. ಆದ್ರೆ ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಇದೆಲ್ಲ ಇಂಪಾರ್ಟೆಂಟ್. ಯಾವ್ದಾದ್ರು ಶಾಪ್ ಮುಂದೆ ಬೋರ್ಡ್ ಅಲ್ಲಿ 60% ಕನ್ನಡ ಇಲ್ಲ ಅಂದ್ರೆ ಅದನ್ನ ಹೊಡೆದಾಕ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್. ಬೇರೆ ರಾಜ್ಯದಿಂದ ಬಂದವರು ಲಕ್ಸುರಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರ್ತಾರೆ. ನಮ್ ಜನ ಅದೇ ಅಪಾರ್ಟ್ಮೆಂಟ್ಸ್ ಅಲ್ಲಿ ಕಸ ಗುಡಿಸ್ತಿರ್ತಾರೆ. ಕಟ್ಟೋ ಟ್ಯಾಕ್ಸ್ ಗೆ ರೋಡ್ಸ್ ಸರಿ ಇಲ್ಲ, ರೋಡ್ಸ್ ಸರಿ ಇದ್ರೆ ಬಸ್ ಸಾರಿಗೆನೆ ಸರಿ ಇಲ್ಲ. ಅಪರೂಪಕ್ಕೆ ವರ್ಷಕ್ಕೆ 1-2 ಒಳ್ಳೆ ಕನ್ನಡ ಮೂವೀಸ್ ರಿಲೀಸ್ ಆಗ್ತವೆ. ಬೇರೆ ಟೈಮ್ ಅಲ್ಲಿ ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಚೆನ್ನಾಗಿ ಓಡ್ಬಿಟ್ರೆ ಅದಕ್ಕೂ ಹೊಟ್ಟೆ ಊರಿನೋ ಅಥವಾ ಅವತ್ತಿನ ದಿನನೇ ಕನ್ನಡ ಅಭಿಮಾನ ಅನ್ನೋದು ಉಕ್ಕಿ ಬರುತ್ತೋ ಗೊತ್ತಿಲ್ಲ. ಆದ್ರೆ ಬ್ಯಾನರ್ ಹರಿದೋಗೋದಂತೂ ಪಕ್ಕ. ಶ್ರೇಷ್ಠ ರಾಜ ಇಮ್ಮಡಿ ಪುಲಿಕೇಶಿ ಅವ್ರದ್ದು ಮೂರ್ತಿ ಕಟ್ಟಿದೀವಿ, ಆದ್ರೆ ಅವ್ರ ಇತಿಹಾಸನ ತಿಳ್ಕೊಳ್ಳೋ ಆಸಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಕನ್ನಡ ಅಂಬೆ ಅಂತ ಒಂದು ಹೆಣ್ಣಿಗೆ ಪೂಜಿಸ್ತೀವಿ, ಆದ್ರೆ ಇನ್ನೊಂದು ಹೆಣ್ಣಿಗೆ ನಿನ್ ರೇಟ್ ಎಷ್ಟು ಅಂತ ಕೇಳ್ತೀವಿ. ಬಯೋದಲ್ಲಿ ಪ್ರೌಡ್ ಟು ಬಿ ಕನ್ನಡಿಗ ಅಂತ ಬರೆಯೋದು, ಆದ್ರೆ ಅದ್ರಲ್ಲೂ ಇಂಗ್ಲಿಷ್ ಸೇರ್ಸೋದು. ಪಬ್ಬಲ್ಲಿ ಕುಡ್ಕೊಂಡು ಕನ್ನಡ ಸಾಂಗ್ ಹಾಕಿಲ್ಲ ಅಂತ ಜಗಳ ಮಾಡೋದು, ಆದ್ರೆ ಅದೇ ವ್ಯಕ್ತಿ ಕಂಪ್ನಿಲಿ HR ಜೊತೆ ಯಾವ ಭಾಷೆ ಮಾತಾಡ್ತಿರ್ತಾನೆ? ಇಂಗ್ಲಿಷ್. ಬೆಳಗಾವಿಗೋಸ್ಕರ ಪ್ರತಿ ವರ್ಷ ಕಿತ್ತಾಟ ಯಾಕೆ ಆಗ್ತೈತೆ ಗೊತ್ತಿಲ್ಲ, ಆದ್ರೆ DJ ಹಾಕಿ ಕುಣಿಬೇಕು. ಸೊ ಕರ್ನಾಟಕ ರಾಜ್ಯೋತ್ಸವ ದಿನ ಜಸ್ಟ್ ಒಂದು ಪೋಸ್ಟ್ ಹಾಕಿದ್ರೆ ಅಷ್ಟೇ ಅಲ್ಲ ದೋಸ್ತ. ಭಕ್ತಿ ಅಂದ್ರೆ ಕಣ ಕಣದಲ್ಲಿ ಕನ್ನಡ ಅಂತ ಬರೀ ಹೇಳೋದಲ್ಲ, ಅದನ್ನ ಜೀವಿಸ್ಬೇಕು. ನೆನ್ಪಿಟ್ಕೊಳ್ಳಿ, ಈ ಕರ್ನಾಟಕನೆಲ್ಲ ನಮ್ಗೇನು ಸುಮ್ನೆ ಸಿಕ್ಕಿದ್ದಲ್ಲ. ಇದಕ್ಕೋಸ್ಕರ ಎಷ್ಟೋ ಜನ ಹೋರಾಟಗಳು ಮಾಡಿದರೆ, ಎಷ್ಟೋ ಜನ ರಕ್ತ ಸುರಿಸಿದ್ದಾರೆ. ನಾವು ಮಾಡೋ ಕೆಲ್ಸದಿಂದ ಈ ನಾಡು ನುಡಿಗೆ ಒಳ್ಳೆ ಹೆಸರು ಬರಬೇಕು. ಅವನು ಅನ್ಸ್ಕೊಂತಾನೆ ನಿಜವಾದ ಕನ್ನಡಿಗ ಅಂತ. ಅಂಡ್ ಅಂತ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು.